ಈ ಗೇಟ್ ಏನಿತ್ತು ಚೈನ್ ಕಟ್ ಆಗಿದೆ. ಸೊ ಅದು ಬಹಳಷ್ಟು ನೀರು ಆಚೆ ಹೋಗ್ತಾ ಇದೆ ಒಂದು. ಸೊ ಅದರಿಂದ ನೀರಿನ ಸಮಸ್ಯೆ ಕೂಡ ಮುಂದಿನ ದಿನದಲ್ಲಿ ಎದುರಾಗುತ್ತೆ. ಯಾಕಂದ್ರೆ 3 ರಾಜ್ಯಕ್ಕೆ ಸೇರಿದಂಥ ನೀರು ಅನ್ನೋಂಥದ್ದು. ಸೊ ಈ ಮಳೆಗಾಲ ಈಗಲೇ ಈ ರೀತಿ ಕಟ್ಟಾಗಿ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ತುಂಗಭದ್ರಾ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಡ್ಯಾಮ್. ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಒಂದು ಕಡೆ ಹೂಳು ತುಂಬಿರುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಇತ್ತು. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಒಂದು ಡ್ಯಾಮನ್ನು ಕಟ್ಟಬೇಕು ಅಂತ DPR ಮಾಡಿ ನಮ್ಮ ಕಾಲದಲ್ಲಿ ಎಲ್ಲ ಸಿದ್ಧತೆ ಮಾಡಿದ್ವಿ. ಇದರ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ. ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು. ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ. ಅದನ್ನು ನನಗನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಈ ಪರಿಸ್ಥಿತಿ ಒಂದು ಬಂತಲ್ಲಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಕೂಡಲೇ ಆ ಚೈನ್ ಒಂದೇ ಅಲ್ಲ, ಕಂಪ್ಲೀಟ್ ಗೇಟ್ಗಳನ್ನು ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಷರ್ಸ್ ಏನಿದೆ, ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಷನ್ಸ್ ಏನಿದೆ, ಅದನ್ನು ಸಂಪೂರ್ಣವಾಗಿ ಕೂಡಲೇ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಕೆಲಸವನ್ನು ಮಾಡಬೇಕು. ಮತ್ತು ಆ ಡ್ಯಾಮು ಮತ್ತು ಜನರ ಸೇಫ್ಟಿಯಿಂದ ಲಕ್ಷಾಂತರ ಜನರ ಸುರಕ್ಷತೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದ್ರಿಂದ ಆಗ್ರಹವಾಗಿದೆ. ಈ ಡ್ಯಾಮಿನಿಂದ ಸಾಕಷ್ಟು ನೀರು ಹರಿತಾ ಇದೆ. ಕಂಪ್ಲಿ ಭಾಗ, ಸುತ್ತಮುತ್ತ ಭಾಗ ಎಲ್ಲ ತುಂಬಿಕೊಂಡು ಹೋಗಿದೆ ಸರ್. ಸೇತುವೆ ಎಲ್ಲ ಜಲಾವೃತ ಆಗಿದೆ. ಅದೇ ಇವ್ರು ನಿರ್ಲಕ್ಷ್ಯತೆಯಿಂದಂಗೆ ಆಗಿರೋ. ಅಲ್ಲಿ ಡ್ಯಾಮಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ತಂತ್ರದ ಇವರು ಇರ್ತಾರೆ. ಅವರೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ಈ ವರ್ಷ ಅತಿ ಹೆಚ್ಚು ಮಳೆ ಬರ್ತೈತೆ ಅಂತ ಹೇಳಿ ಈಗಾಗಲೇ ಹವಾಮಾನದವರು ಸುಮಾರು 3 ತಿಂಗಳಿಂದಲೇ ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಇವ್ರಿಗೆ ಕೆಲಸ ಕಾಮಗಾರಿಗಳನ್ನು ಮಾಡಬೇಕು. ಮಾಡದೇ ಇರೋದು ಕಾರಣ ಅದಕ್ಕೆ ಹಣಕಾಸಿನ ಕೊರತೆನೋ ತಾಂತ್ರಿಕ ಕೊರತೆನೋ ಏನು ಇನ್ಕ್ವೈರಿ ಆಗಬೇಕಲ್ಲ. ಸ್ಥಳೀಯ ಜನ ಆರೋಪ ಮಾಡ್ತಾ ಇದ್ದಾರೆ, ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಅದು ಹೇಳ್ತಾರೆ. ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಶಿಫಾರಸು ಮಾಡಿರ್ತದೆ ಆ ಮೇಂಟೆನೆನ್ಸ್ ಏನಾದರೂ ಮಾಡದೇ ಇದ್ದರೆ ಹಿಂಗೆಲ್ಲ ಆಗ್ತದೆ. ಮಾಡಿದರೆ ಸರಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.